ಒಂದೇ ಕುಟುಂಬದ ಮೂವರು ಆತ್ಮಹತ್ಯೆಗೆ ಶರಣು. ಮದುವೆ ಸಂಭ್ರಮದಲ್ಲಿದ್ದ ಕುಟುಂಬದಲ್ಲಿ ಸೂತಕ. ಯುವಕನೋರ್ವನಿಂದ ಕಿರುಕುಳದಿಂದಲೇ ದುರಂತ. ಮದುವೆ ಸಂಭ್ರಮದಲ್ಲಿದ್ದ ಮನೆ ಇನ್ನೇನು 2 ದಿನದಲ್ಲಿ ಮದುವೆ ನಡೀಬೇಕಾಗಿತ್ತು. ಆದರೆ ವಿಧಿಯಾಟ ಒಂದೇ ಕುಟುಂಬದ ಮೂವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹಸೆಮಣೆ ಏರಬೇಕಿದ್ದ ಮದುಮಗಳು ಆಕೆಯ ಹೆತ್ತವರು ದಾರುಣವಾಗಿ ಅಂತ್ಯ ಕಂಡಿರೋ ಘಟನೆ ಮೈಸೂರು ಜಿಲ್ಲೆ ಟಿ. ನರಸೀಪುರ ತಾಲೂಕಿನ ಕೆಂಪಯ್ಯನಹುಂಡಿ ಗ್ರಾಮದಲ್ಲಿ ನಡೆದಿದೆ. ಮದುವೆ ಮನೆಯಲ್ಲಿ ಇದೀಗ ಸೂತಕದ ಛಾಯೆ ಆವರಿಸಿದ್ದು, ಸಂಬಂಧಿಕರು ಹಾಗೂ ಗ್ರಾಮಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು. ಮೈಸೂರು ಜಿಲ್ಲೆ ಟಿ. ನರಸೀಪುರ ತಾಲೂಕಿನ ಕೆಂಪಯ್ಯನಹುಂಡಿ ಗ್ರಾಮದ ಟ್ರ್ಯಾಕ್ಟರ್ ಶಿವಣ್ಣ, ನಾಗರತ್ನಮ್ಮ ಹಾಗೂ ಪುತ್ರಿ ರಕ್ಷಿತಾ ಬಾಳೆಹಣ್ಣಿಗೆ ವಿಷ ಬೆರೆಸಿ ತಿಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅಂದುಕೊಂಡಂತೆ ಎಲ್ಲವೂ ಆಗಿದ್ರೆ ನಾಡಿದ್ದು ಅಂದ್ರೆ ಜೂನ್ 24ರಂದು ಯುವತಿ ರಕ್ಷಿತಾಳ ಮದುವೆ ನಡೀಬೇಕಾಗಿತ್ತು. ಆದ್ರೆ ಕಿರಾತಕನೊಬ್ಬನ ಕಿರುಕುಳದಿಂದ ಮದುವೆ ಮನೆ ಇದೀಗ ಸೂತಕದ ಮನೆಯಾಗಿದೆ. ಕೆಂಪಯ್ಯನಹುಂಡಿ ಗ್ರಾಮದ ಉಲ್ಲಾಸ್ಗೌಡ ಎಂಬಾತ ಯುವತಿ ರಕ್ಷಿತಾಗೆ ಕಿರುಕುಳ ಕೊಡ್ತಾ ಇದ್ದಂತೆ. ಯುವತಿ ರಕ್ಷಿತಾ ಉಲ್ಲಾಸ್ಗೌಡಗೆ ಕಳಿಸಿದ್ದ ಮೆಸೇಜ್ ಹಾಗೂ ಕೆಲ ಫೋಟೋಗಳನ್ನ ಇಟ್ಕೊಂಡು ಉಲ್ಲಾಸ್ಗೌಡ ಕಿರುಕುಳವನ್ನ ಕೊಡ್ತಾ ಇದ್ದಂತೆ. ಅಲ್ಲದೆ ರಕ್ಷಿತಾ ಮದುವೆ ನಿಶ್ಚಯವಾಗಿದ್ದ ಗಂಡಿಗೂ ಕೂಡ ಉಲ್ಲಾಸ್ ಫೋಟೋಗಳನ್ನ ಕಳಿಸಿ ಕಿರುಕುಳ ಕೊಟ್ಟಿದ್ದ ಎಂದು ಆರೋಪಿಸಲಾಗಿದೆ. ಇನ್ನು ಉಲ್ಲಾಸ್ಗೌಡ ಕೊಡ್ತಿದ್ದ ಮಾನಸಿಕ ಕಿರುಕುಳದಿಂದ ರಕ್ಷಿತಾ ಕುಟುಂಬದವರು ಮಾನ ಮರ್ಯಾದೆಗೆ ಅಂಜಿ ತಂದೆ ತಾಯಿ ಹಾಗೂ ಮಗಳು ಡೆತ್ ನೋಟನ್ನ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಒಂದೇ ಕುಟುಂಬದ ಮೂವರ ಸಾವಿಗೆ ಉಲ್ಲಾಸ್ಗೌಡನೇ ಕಾರಣ ಎಂದು ರಕ್ಷಿತಾ ಡೆತ್ ನೋಟ್ನಲ್ಲಿ ಬರೆದಿಟ್ಟಿರುವುದು ಪತ್ತೆಯಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ವರುಣಾ ಠಾಣೆಯ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಹಸೆಮಣೆ ಏರಬೇಕಿದ್ದ ಯುವತಿ ಹೆತ್ತವರು ದುರಂತ ಅಂತ್ಯ ಕಂಡಿದ್ದು, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಕಿರುಕುಳ ಕೊಟ್ಟಿದ್ದ ಉಲ್ಲಾಸ್ಗೌಡನನ್ನ ಕೂಡಲೇ ಬಂಧಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದು, ಮೃತ ದೇಹಗಳನ್ನು ಕೊಂಡೊಯ್ತಾ ಇದ್ದ ಆಂಬ್ಯುಲೆನ್ಸ್ ತಡೆದು ಪ್ರತಿಭಟಿಸಿದ್ರು. ಸದ್ಯ ಈ ಸಂಬಂಧ ವರುಣಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ತನಿಖೆ ಮುಂದುವರೆದಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಮೈಸೂರು.